ಸಿದ್ದರಾಮಯ್ಯನವರೇ, ಬಹಳ ಖುಷಿ ಆಯಿತು ರೀ, ತುಂಬ ಖುಷಿ ಆಯಿತು. ರಾಕೇಶ್ ಸಿದ್ದರಾಮಯ್ಯನವರ ಮಗ ಧವನ್ ರಾಕೇಶಿಗೆ ಗದಗಲ್ಲಿ ನೀವು ವೇದಿಕೆ ಮೇಲೆ ಕೂರಿಸಿ ಇವರು ಧವನ್ ರಾಕೇಶ್ ರಾಜಕೀಯಕ್ಕೆ ಬರುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದೀರಿ. ಹಿಂದೆನೂ ಸಹ ಮಾಧ್ಯಮದವರು ಕೇಳಿದಾಗ ಅವನು LLB ಮಾಡ್ತಾ ಇದ್ದಾನೆ, LLB ಆದ ಮೇಲೆ ರಾಜಕೀಯಕ್ಕೆ ಬರ್ತಾನೆ ಅಂತೇಳಿ ನೀವೇ ಹೇಳಿದ್ರಿ. ಕ್ರಿಕೆಟ್ ವಿಚಾರದಲ್ಲಿ, IPL ಕ್ರಿಕೆಟ್ ವಿಚಾರದಲ್ಲಿ ನೀವು ನಿಮ್ಮ ಮೊಮ್ಮಗನನ್ನು ವಿಧಾನಸೌಧದ ಮುಂದೆ ಕೂರಿಸಿ ಅಲ್ಲಿಯೂ ಸಹ ಇವರ ರಾಜಕೀಯ ಆಹ್ವಾನಕ್ಕೆ ನೀವೊಂದು ವೇದಿಕೆ ಮಾಡಿಕೊಟ್ರಿ. ತುಂಬ ಖುಷಿ ಆಗುತ್ತೆ. ಈ ಸಮುದಾಯದಲ್ಲಿ ರಾಜಕೀಯ ನಾಯಕರೇ ಇಲ್ಲದಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ನೀವು ರಾಜಕೀಯ ನಿವೃತ್ತಿ ಆಗ್ತಾ ಇರುವಂಥ ಸ್ಥಿತಿಯಲ್ಲಿ ನಿಮ್ಮ ಮೊಮ್ಮಗನನ್ನು, ಯುವ ನಾಯಕನನ್ನು ನೀವು ಪರಿಚಯ ಮಾಡ್ಕೊಳ್ತಾ ಇದ್ದೀರಿ. ಭಾಳ ಖುಷಿ. ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆಯನ್ನು ನೀಗೋದಕ್ಕೆ ನಿಮ್ಮ ಮೊಮ್ಮಗ ಧವನ್ ರಾಕೇಶ್ ಎಂಟ್ರಿ ಆಗ್ತಾ ಇರೋದು ಒಳ್ಳೆಯ ವಿಚಾರ. ಹಾಗೆಯೇ ಇಡೀ ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ನಾಯಕರುಗಳ ಕೊರತೆ ಇಡೀ 31 ಜಿಲ್ಲೆಯಲ್ಲಿ ನಾವು 2-3 ದಿವಸದಿಂದ ಹುಡುಕ್ತಾ ಇದ್ದೇವೆ. MLA ಕ್ಯಾಂಡಿಡೇಟ್ ಯಾರಾಗ್ಬೋದು, ಅವ್ರನ್ನ ತಯಾರು ಮಾಡಬೇಕು. ಒಂದು 25 ಜನ MLAಗಳು ಮಾಡಬೇಕು, ಗೆಲ್ಲಿಸ್ಬೇಕು. ಒಂದು 50 ಜನ ಆಕಾಂಕ್ಷಿಗಳಿದ್ದರೆ ಅವರು ಟ್ರೈ ಮಾಡಬೇಕು ಅಂತೇಳಿ ನಾವು ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾಯಕರ ಸಭೆ. ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡ್ತಾ ಇರುವಂಥವ್ರಿಗೂ ಸಹ ನಾವು ಪೋಸ್ಟರ್ ಆಗಿ ಕೇಳ್ತಾ ಇದ್ದೀವಿ. ಆಸಕ್ತಿ ತೋರ್ತಾ ಇಲ್ಲ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಸಮಾಜಕ್ಕಿದೆ ರಾಜಕೀಯ ಕ್ಷೇತ್ರದಲ್ಲಿ. ಇದೇ ಲೋಕಸಭಾ ಚುನಾವಣೆಯಲ್ಲಿ ನಿಕೇತ್ ರಾಜ್ ಮೌರ್ಯ ತುಮಕೂರಿನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಪ್ರಚಾರ ಮಾಡ್ತಿದ್ರು. ಯುವ ನಾಯಕ, ಪ್ರಖರ ವಾಗ್ಮಿ, ಎಂಥವರನ್ನೂ ಸಹ ತನ್ನ ಮಾತಿನ ಬಲೆಯಲ್ಲಿ ಕಟ್ಟಿ ಹಾಕುವಂಥ ಚಾಕಚಕ್ಯತೆ ಇರುವಂತಹ ನಿಕೇತ್ ರಾಜ್ ಮಿಂಚಿನ ಸಂಚಾರ ಮಾಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ದಾವಣಗೆರೆಯಲ್ಲಿ ಎಂಟ್ರಿ ಆಗಿ ಇಡೀ ಭಾರತ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದಂತಹ ಇನ್ಸೆಟ್ IASನ GB ವಿನಯ್ ಕುಮಾರ್ ಅವರು ದಾವಣಗೆರೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬರ್ತಾರೆ. ಹೈಕಮಾಂಡ್ ಮಟ್ಟಕ್ಕೂ ಹೋಗುತ್ತೆ, KPCCನಲ್ಲೂ ಆಗುತ್ತೆ. ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪದಾಗ ವಿನಯ್ ಕುಮಾರ್ನಾಗಲಿ ನಿಕೇತ್ ರಾಜ್ನಲ್ಲಿ ಪರ್ಸ್ನಲ್ ಆಗಿ ಕೂರಿಸಿ ಅವರಿಗೆ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಿ, ಏನು ಜೂನ್ ತಿಂಗಳು ಲೋಕಸಭಾ ಚುನಾವಣೆ ಆದಮೇಲೆ ಜೂನ್ ತಿಂಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ MLC ಸ್ಥಾನವನ್ನು ಕೊಟ್ಟರಲ್ಲ, ಆ ಸ್ಥಾನವನ್ನು ಇಬ್ಬರಲ್ಲಿ ಒಬ್ಬರು ಕೊಟ್ಟಿದ್ರೆ ಬಹುಶಃ ಈ ಸಮುದಾಯದ ನಾಯಕರಾಗಿ, ಅಹಿಂದ ವರ್ಗದ ನಾಯಕರಾಗಿ ಇಬ್ಬರಲ್ಲಿ ಒಬ್ಬರಿಗೆ MLC ಕೊಟ್ಟಿದ್ರೆ ಈ ಸಮುದಾಯವನ್ನು ಮುನ್ನಡೆಸ್ತಾ ಇದ್ರು. ವಿನಯ್ ಕುಮಾರ್ ಅವರಿಗೆ ಕೊಟ್ಟಿದ್ರೆ ಜನರಲ್ಲಿ ಬೆರೆಯುವಂತಹ ಗುಣ ಇದೆ, ಆ ಛಲ ಇದೆ, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ, ವಿದ್ಯಾವಂತ, ಶಿಕ್ಷಣವಂತ. ನೀವು ಅವರಿಬ್ಬರ ಕೈಯನ್ನು ಮೇಲೆತ್ತಿ ಇವರು ನಮ್ಮ ಅಹಿಂದ ವರ್ಗದ ಯುವ ನಾಯಕರು ಅಂತೇಳಿ ರಕ್ಷಾ ರಾಮಯ್ಯ ಇರ್ಬೋದು, ನಿಕೇತ್ ರಾಜ್ ಇರ್ಬೋದು, ವಿನಯ್ ಕುಮಾರ್ ಇರ್ಬೋದು, ಇಂತಹ ಯುವಕರನ್ನು ಒಂದು ವೇದಿಕೆಯ ಮೇಲೆ, ಚಿತ್ರದುರ್ಗದಲ್ಲಿ ನಡೀತಲ್ಲ ವೇದಿಕೆ, ಆ ವೇದಿಕೆ ಮೇಲೆ ನೀವು ಎಲ್ಲರ ಕೈ ಎತ್ತಿ, ನೀವು ಇಬ್ಬರ ಕೈ, ನಿಕೇತ್ ರಾಜ್ ಮತ್ತು ವಿನಯ್ ಕುಮಾರ್ ಅವರ ಕೈಯನ್ನೆತ್ತಿ ಮೇಲೆತ್ತಿ ಒಂದು ಸಂದೇಶ ಕೊಟ್ಟಿದ್ರೆ ಸಾಕಾಗಿರ್ತಿತ್ತು. ಬಹುಶಃ ಆ ಇಬ್ಬರು ಯುವಕರು, ರಕ್ಷಾ ರಾಮಯ್ಯ ಅಂತವರು, ಇಂಥವರೆಲ್ಲರೂ ಸಹ ಒಂದು ಬೂಸ್ಟ್ ಬರ್ತಾ ಇತ್ತು ಅವರಿಗೆ. ಬೂಸ್ಟ್ನಿಂದ ಕೆಲಸ ಮಾಡ್ತಿದ್ರು. ಧವನ್ ರಾಕೇಶ್ ಸಿದ್ದರಾಮಯ್ಯನವರನ್ನು ನೀವು ವೇದಿಕೆಯ ಮೇಲೆ ಕೂರಿಸಿ ನೀವು ಏನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆ ರೀತಿ ಇವರಿಬ್ಬರನ್ನು ಸಮುದಾಯದ ವಿಚಾರ ಬಂದಾಗ, ನಿಕೇತ್ ರಾಜ್ ಮೌರ್ಯ ಮತ್ತು GB ವಿನಯ್ ಕುಮಾರ್ ಅವರನ್ನು ಸಮುದಾಯದ ವಿಚಾರ ಬಂದಾಗ ಅವರನ್ನು ಕರೆಸಿ ಒಂದು ಸಂದೇಶ ಕೊಡಬೇಕಾಗಿತ್ತು. ಈ ಸಮುದಾಯವನ್ನು ಮುನ್ನಡೆಸುವಂಥವರು ಇವರು, ಸಂದೇಶ ಕೊಡಬೇಕಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯನವರು MLA ಆಗಿದ್ದರು, ಅವಕಾಶವನ್ನು ಪಡೆದಿದ್ರು, MLC ಮಾಡ್ಬೋದಾಗಿತ್ತು, ಮಾತಾಡಬೇಕಾಗಿತ್ತು. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮಾತಾಡಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗಾಗಲೇ ಈ ಸಮುದಾಯದಲ್ಲಿ ನಾಯಕರ ಕೊರತೆ ನೀಗ್ಬಿಡ್ತಾ ಇತ್ತು. ಇವತ್ತು ಅತಂತ್ರವಾಗಿದೆ. ಲೋಕಸಭಾ ಚುನಾವಣೆಗೆ ಇನ್ನು 20 ದಿವಸ ಬಾಕಿ ಇದ್ದಾಗ ಗೊಂದಲಗಳನ್ನು ಮೂಡಿಸಿ ಆ ವ್ಯಕ್ತಿ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ
ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕ್ರಮ ಸಂಖ್ಯೆ 28 ಎರಡನೇ ಬ್ಯಾಲೆಟ್ ಪೇಪರ್ಗೆ ಹೋದರೂ ಸಹ ಅವರನ್ನು ಶತಾಯ ಗತಾಯ ಸೋಲಿಸಬೇಕು ಅಂತೇಳಿ ಏನೆಲ್ಲ ತಂತ್ರಗಳು ನಡೀತು ದಾವಣಗೆರೆಯಲ್ಲಿ. ಒಂದು ಓಟಿಗೆ 2,000, 3,000, 4,000 ಲೋಕಸಭಾ ಇತಿಹಾಸದಲ್ಲಿ ಯಾರೂ ಕೊಡದೇ ಇರುವಂಥ ಓಟುಗಳು ದುಡ್ಡು ಕೊಟ್ಟರು, BJP ಅವರು ಕೊಟ್ಟರು. ಅವ್ರು ಯಾರ ಮೇಲೂ ಸಹ ರೈಡ್ ಆಗಲಿಲ್ಲ. ವಿನಯ್ ಕುಮಾರ್ ಅವರ ಮನೆಯಲ್ಲಿ ರೈಡ್ ಆಗುತ್ತೆ, 2.5 ಲಕ್ಷ ರೂಪಾಯಿ ಸಿಗುತ್ತೆ, ರೈಡ್ ಆಗುತ್ತೆ, ಅದು ದೊಡ್ಡ ಇಶ್ಯೂ ಮಾಡ್ತಾರೆ. ಎಲ್ಲೆಲ್ಲಿ ಕಟ್ಟಿ ಹಾಕಿದ್ರು, ಎಲ್ಲೆಲ್ಲಿ ಮಾಡಿದ್ರು. ಇವರು ಓಟ್ ತಗೊಳ್ಬಾರ್ದು, BJPಯ ಬೈರ್ತಿ ಬಸವರಾಜ್ ಅವರು ಇವರನ್ನ ಫಂಡಿಂಗ್ ಮಾಡ್ತಾ ಇದ್ದಾರೆ, ಇವರನ್ನ ಮುಂದೆ ಬಿಟ್ಟಿದ್ದಾರೆ, ಮೀಟಿಂಗ್ ಆಗಿದೆ ಅಂತೇಳಿ ಸಭೆಗಳಲ್ಲಿ, ಕುರುಬರ ಸಭೆಗಳಲ್ಲಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಕುರುಬರು ಹೆಚ್ಚಿರುವಂತಹ ಗ್ರಾಮಗಳಿಗೆ ಹೋಗಿ ಒಂದು ಓಟು ವಿನಯ್ ಕುಮಾರ್ಗೆ ಹಾಕಬಾರ್ದು ಅಂತ ಹೇಳಿದ್ದೀರಿ. ನಾವು ಕೇಳಿದ್ದೀವಿ ಎಲ್ಲಾನು. ನಾವು ಯಾಕೆ ಹೇಳ್ತೀವಿ ಅಂತಂದರೆ, ವ್ಯಕ್ತಿಗಿಂತ ಸಮುದಾಯ ಮುಖ್ಯ. ನಮ್ಮ ಸಮುದಾಯದಲ್ಲಿ ನಾಯಕರ ಕೊರತೆ, ನಾಯಕರೇ ಇಲ್ಲ, ಟೋಟಲಿ ಝೀರೋ. ರಾಜ್ಯ ಮಟ್ಟದ ನಾಯಕರನ್ನಾಗಿ ಬೆಳೆಸುವಂತಹ ಶಕ್ತಿ ಇರೋದು ನಿಮ್ಮೊಬ್ಬರಿಗೆ. ಒಂದು ಚೂರು ಸಮುದಾಯದ ನಾಯಕರು ಇವರಿಬ್ಬರು ಇದ್ದಾರೆ. ಮೊನ್ನೆ ರೀಸೆಂಟಾಗಿ 4 ವಿಧಾನ ಪರಿಷತ್ತಿಗೆ ನಾಮಿನೇಟ್ ಆಯ್ತಲ್ಲ, ನಿಕೇತ್ ರಾಜ್ ಹೆಸರು ಮುನ್ನೆಲೆಗೆ ಬಂದಿತ್ತಲ್ಲ. ನಿಕೇತ್ ರಾಜ್ಗಾದ್ರೂ MLC ಮಾಡ್ಬೋದಾಗಿತ್ತಲ್ಲ. ಮಾಡಿದ್ದಿದ್ರೆ ಅವನು ಒಂದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ ಇಷ್ಟೆಲ್ಲ ಶ್ರಮ ಪಟ್ಟಿರುವಂತಹ ವ್ಯಕ್ತಿಗೆ ಒಂದು MLC ಕೊಡ್ಬೋದಾಗಿತ್ತಲ್ಲ. ಇಬ್ಬರು ಯುವ ನಾಯಕರನ್ನು ಬೆಳೆಸ್ಬೋದಾಗಿತ್ತು. ಯಾರೂ ನಿಮಗೆ ಯಾಕೆ ಕೊಟ್ರಿ ಅಂತ ಕೇಳ್ತಾ ಇರಲಿಲ್ಲ, ಯಾತಕ್ಕೆ ಕೊಟ್ರಿ ಅಂತ ಕೇಳ್ತಾ ಇರಲಿಲ್ಲ. ತಮ್ಮ ಮೊಮ್ಮಗ ಧವನ್ ರಾಕೇಶ್ ಸಿದ್ದರಾಮಯ್ಯ ಮುಂದೆ ಎತ್ತರಕ್ಕೆ ಬೆಳಿಬೇಕು. ಈ ಸಮುದಾಯವನ್ನು ಮುನ್ನಡೆಸುವಂತಹ ನಾಯಕರು ಬೇಕು. ಇನ್ನು ಯುವ ನಾಯಕ LLB ಮಾಡಬೇಕು, ರಾಜಕೀಯಕ್ಕೆ ಬರಬೇಕು, ಕುರುಬರ ಸಂಸ್ಕೃತಿ ತಿಳ್ಕೊಳ್ಬೇಕು, ಕುರುಬರ ಆಚಾರ ವಿಚಾರಗಳನ್ನು ತಿಳ್ಕೊಳ್ಬೇಕು. ಬಡ ಕುರುಬರ ಈ ಸಮುದಾಯದಲ್ಲಿರುವಂತಹ ಸುಮಾರು 80% ಇರುವವರು ಬಡವರೇ ಇದ್ದಾರೆ. ಅವ್ರ ಜೊತೆಯಲ್ಲಿ ಇರಬೇಕು, ವಿಚಾರ ಮಾಡಬೇಕು, ಅವ್ರ ಜೊತೆ ಸ್ಪಂದಿಸಬೇಕು. ಕುರುಬರ ಆಚರಣೆಗಳು, ಬೀರಪ್ಪನ ಆಚರಣೆಗಳು, ಬುಡಕಟ್ಟು ಸಂಸ್ಕೃತಿಗಳು, ಬೀದರ್ನಿಂದ ಚಾಮರಾಜನಗರದವರೆಗೂ ಕುರುಬರ ಬಗ್ಗೆ ತಿಳ್ಕೊಳ್ಬೇಕು, ರಾಜಕೀಯದಲ್ಲಿ ಬೇರೂರಬೇಕು. ಒಂದು ಸಮುದಾಯದ ನಾಯಕ ಆಗ್ತೀನಿ ಅಂತಂದರೆ ಇವತ್ತು ಯಾತಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಯಾತಕ್ಕೆ ಸಿದ್ದರಾಮಯ್ಯನವರನ್ನ ಶಾಸಕರು ಬಿಟ್ಕೊಡಲ್ಲ ಗೊತ್ತಾ? ನಿರ್ಣಾಯಕ ಪಾತ್ರ, ನಿರ್ಣಾಯಕ ಮತಗಳನ್ನು ಪಡೆದಿರುವಂತಹ ಕುರುಬ ಸಮುದಾಯ. ಸಿದ್ದರಾಮಯ್ಯನವರ ಒಂದು ಮಾತಿನಿಂದ ಕರ್ನಾಟಕದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ, ಒಂದು ಮಾತಿನಿಂದ ಕುರುಬ ಸಮುದಾಯದ ಮತಗಳು ಯಾರೇ ನಿಂತ್ಕೊಳ್ಳಿ ಅವ್ರಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರನ್ನು ಯಾವುದೇ ಜಾತಿಯ ಶಾಸಕರುಗಳು ವಿರೋಧ ಮಾಡೋದಿಲ್ಲ. ಇಂತಹ ಒಂದು ದೊಡ್ಡ ಸಮುದಾಯ ಸಿದ್ದರಾಮಯ್ಯನವರ ನೆಕ್ಸ್ಟ್ ಯಾರು ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಯಾರೂ ಇರಲಿಲ್ಲ. ಈಗ ನಮ್ಮ ಕಣ್ಣು ಮುಂದೆ ನಿಕೇತ್ ರಾಜ್, GB ವಿನಯ್ ಕುಮಾರ್ ಇದ್ದಾರೆ. GB ವಿನಯ್ ಕುಮಾರ್ ಜನರ ಜೊತೆ ಎಷ್ಟು ಸರಳವಾಗಿ ಬರೀತಾರೆ, ಎಷ್ಟು ಸರಳವಾಗಿ ಹೋಗ್ತಾರೆ. ಅಷ್ಟೆಲ್ಲ ಹೆಸರಿದ್ರೂ ಸಹ ಯಾವುದನ್ನು ಸಹ ತೋರ್ಪಡಿಸ್ಕೊಳ್ಳದೆ ಸಾಮಾನ್ಯ ವ್ಯಕ್ತಿಯಾಗಿ ಬೆರೀತಾರಲ್ಲ, ಇಂಥವರನ್ನು ನಾವು ಬೆಳೆಸಬೇಕಾಗಿತ್ತು. ಅವತ್ತು ಸಿದ್ದರಾಮಯ್ಯನವರು ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ, ಒಂದು ವೇದಿಕೆಯ ಮೇಲೆ ಮನೆಯಲ್ಲಿ ಕೂರಿಸಿ ಸಪ್ರೇಟಾಗಿ ಕೂರಿಸಿ ಸಮುದಾಯದ ಭವಿಷ್ಯಕ್ಕೋಸ್ಕರವಾಗಿ, ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ, ಅಹಿಂದ ವರ್ಗಗಳ ಕ್ರೋಢೀಕರಣಕ್ಕೋಸ್ಕರವಾಗಿ, ಅಹಿಂದ ವರ್ಗದವರಿಗೆ ಒಂದು ಜೀವ ತುಂಬೋದಕ್ಕೋಸ್ಕರವಾಗಿ ಇವರು ಇಬ್ಬರನ್ನು ಬೆಳೆಸ್ಬೋದಾಗಿತ್ತು. ನೀವು ಕರ್ನಾಟಕದಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ಈ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ. ಈ ಸಮುದಾಯಕ್ಕೆ ಎಲ್ಲ ಇದೆ, ಆದರೆ ಏನೂ ಇಲ್ಲದಂತಹ ಪರಿಸ್ಥಿತಿ ಇದೆ. ನಿಜಕ್ಕೂ ಒಂದು ಕಡೆಯಿಂದ ಬಹಳ ಖುಷಿ ಆಗುತ್ತೆ. ಈ ಸಮುದಾಯದಲ್ಲಿ ಒಬ್ಬ ನಾಯಕ ಹುಟ್ಟುತ್ತಾನೆ ಅಂತಂದಾಗ ಅತಿ ಹೆಚ್ಚು ಖುಷಿ ಪಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಾನು ಮಾತ್ರ. ಯಾರೇ ಆಗಲಿ, ಒಬ್ಬ ಜಿಲ್ಲಾ ಪಂಚಾಯತಿಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದರೆ ಖುಷಿ ಪಡ್ತಾನೆ. ಒಂದು MLA ಆಗಿ ನಾನು ಬರ್ತೇನೆ ಅಂತಂದರೆ ಖುಷಿ ಪಡ್ತಾನೆ. ಯಾಕಂದರೆ ನಮ್ಮ ಸಮುದಾಯವನ್ನು ಕಟ್ಟುವಂಥವರು ಅವರೇ. ಧವನ್ ರಾಕೇಶ್ ಸಿದ್ದರಾಮಯ್ಯನವರು ಬರ್ತಾರೆ ಅಂತಂದಾಗ ಬಹಳ ಖುಷಿ ಆಗುತ್ತೆ. ಇದೇ ರೀತಿಯಾಗಿ ವಿನಯ್ ಕುಮಾರ್ ಆಗಿರಲಿ, ನಿಕೇತ್ ರಾಜ್ ಆಗಿರಲಿ, ಇಂಥವರನ್ನು ಹುಡುಕುವಂತಹ ಕೆಲಸ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೇವೆ. ಅವರನ್ನು ಬೆಳೆಸಬೇಕು, ಅವರನ್ನು ಮುನ್ನೆಲೆಗೆ ತರಬೇಕು.
ಸಮುದಾಯದಲ್ಲಿ ನಾಯಕರ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರವಾಗಿ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇದೇ ಅಕ್ಟೋಬರ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ ಒಂದು ಸಣ್ಣ ಪ್ರಯತ್ನ ಆಗ್ತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ವಿ, ನೆನ್ನೆ ವಿಡಿಯೋನು ಬಿಡುಗಡೆ ಮಾಡಿದ್ವಿ. ಅದು 25 ಜನ ಬರ್ತಾರಾ, 50 ಜನ ಬರ್ತಾರಾ? 50 ಜನ ಬಂದರೆ 50 ಜನಕ್ಕೆ ಒಂದು ಸಭೆ ಮಾಡ್ತೀವಿ, ಒಂದು ದಿವಸ ಸಭೆ ಮಾಡ್ತೀವಿ. 100 ಜನ ರಿಜಿಸ್ಟರ್ ಆಗ್ತಾರಾ, 100 ಜನಕ್ಕೆ ಮಾಡ್ತೀವಿ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಸಮುದಾಯದ 2ನೇ ಹಂತದ ನಾಯಕರು, 1ನೇ ಹಂತದ ನಾಯಕರು ಬಹುತೇಕ ನಿವೃತ್ತಿ ಆಗಿದ್ದಾರೆ. 2ನೇ ಹಂತದ ನಾಯಕರನ್ನು ತಯಾರಿ ಮಾಡಿ ಅವರನ್ನು 1ನೇ ಹಂತದ ನಾಯಕರನ್ನಾಗಿ ಮಾಡುವಂಥದ್ದು. ಈ ಸಮುದಾಯದ ಹಕ್ಕುಗಳನ್ನು ಕೇಳೋದಕ್ಕೆ, ಈ ಸಮುದಾಯ ಟಿಕೆಟ್ಗಳನ್ನು ಕೇಳೋದಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ನಗರ ಸಭೆಗಳು, ಮಹಾನಗರ ಪಾಲಿಕೆ ಮತ್ತು MLAಗಳಿಗೆ ಟಿಕೆಟ್ ಕೇಳೋದಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಗುಂಪು ಬೇಕಾಗಿದೆ. ಆ ಗುಂಪನ್ನು ಪಕ್ಷಾತೀತವಾಗಿ ರಚಿಸುವಂತಹ, ತಯಾರು ಮಾಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಬಂಧುಗಳೇ, ಇದ್ಯಾವುದು ಉತ್ಪ್ರೇಕ್ಷೆ ಅಲ್ಲ, ಇದ್ಯಾವುದು ಸೃಷ್ಟಿ ಅಲ್ಲ. ಈ ಸಮುದಾಯ ಅನುಭವಿಸ್ತಾ ಇರುವಂತಹ, ಈ ಸಮುದಾಯ ಯಾವ ರೀತಿ ಅಧೋಗತಿಗೆ ಹೋಗ್ತಾ ಇದೆ ಅನ್ನೋ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೇವೆ. ಸಮುದಾಯವನ್ನು ಕಟ್ಟುವಂತಹ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ತಿಳ್ಕೊಳ್ತೀವಿ. ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.